ನಮಸ್ತೆ. ನೀವು ನೆನ್ನೆ ರಾತ್ರಿ ಒಂದು ಕತೆ ಹೇಳಿದ್ರಲ್ಲ, ಆ ಕಥೆಯಲ್ಲಿ ನೀವು ಹೇಳಿದ ಜಾಗ ನಂಗೆ ತುಂಬಾ ಇಷ್ಟ ಆಯಿತು. ನೆಟ್ನಲ್ಲಿ ಆ ಜಾಗ ಯಾವುದು ಅಂತ ನೋಡಿದ್ವಿ, ಅದು ಇಂಡಿಯಾ ಅಂತ ತೋರಿಸ್ತು. ಇಬ್ಬರು ಕಿಲ ಅಂತ ನಕ್ಕಿದ್ರು. ಆಕೆ ಇಬ್ಬರು ಕೆನ್ನೆಗಳ ಮೇಲೆ ಮುತ್ತಿಟ್ಟು, ಬಲೆ ಕಳ್ಳರು ನೀವು ಅಂತ ನಗ್ತಾ ಅಂದು. ಫ್ಲೈಟ್ ಟೇಕಪ್ ಆಕಾಶದಲ್ಲಿ ತನ್ನ ಗಮ್ಯದ ಕಡೆ ವೇಗವಾಗಿ ಹೋಗ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿರೋ ಪ್ರತಿಯೊಬ್ಬರು ಅವರಿಗೆ ಏನಾದರೂ ಒಂದನ್ನು ಕೊಡ್ತಾನೇ ಇದ್ರು. ಆಕೆ ಎಷ್ಟು ಬೇಡ ಅಂದರೂ ಕೇಳದೆ ಅವ್ರ ಕೈಯಲ್ಲಿಟ್ಟು ಮೃದುವಾಗಿ ಅವರಿಗೆ ಮುತ್ತಿಟ್ಟು ಹೋಗ್ತಿದ್ರು. ಅದರಲ್ಲೂ ಅಲ್ಲಿರೋ ಏರ್ ಹೋಸ್ಟೆಸ್ ಆ ಮಕ್ಕಳನ್ನು ಒಂದೇ ಒಂದು ಕ್ಷಣ ಬಿಡ್ತಿರ್ಲಿಲ್ಲ. ಆಕೆ ಒಂದು ಕ್ಷಣ ಬಬ್ಲುನ ನೋಡಿ ಏನು ಹೇಳಿದೆ ಅವಳಿಗೆ ಅಂತ ನಗ್ತಾ ಕೇಳಿದ್ಲು. ಯು ಆರ್ ಸೋ ಬ್ಯೂಟಿಫುಲ್. ಅಷ್ಟೇ ಮಮ್ಮಿ? ಅಷ್ಟೇನಾ? ಈ ಒಂದೇ ಒಂದು ಸಾಕು ಅವಳು ಇಡೀ ಫ್ಲೈಟನ್ನೇ ತಂದು ನಿನ್ನ ಕೈಯಲ್ಲಿ ಇಡೋಕೆ. ಹೌದಾ, ಹಾಗಾದರೆ ನಾನು ಫ್ಲೈಟ್ ಓಡಿಸ್ತೀನಿ ಅಂದ ಬಬ್ಲು. ನಾನು ಕೂಡ ಅಂದ ಬಂಟಿ. ಸಾಕು ತುಂಟಾಟ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಓಕೆ, ನೀವು ಹೇಳಿದರೆ ನಾವು ಏನು ಬೇಕಾದರೂ ಕೇಳ್ತೀವಿ ಅಂತ ಇಬ್ಬರು ಅಲ್ಲಿವರೆಗೂ ಮಾಡ್ತಿದ್ದ ತುಂಟಾಟ ಬಿಟ್ಟು ಸೀಟಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ್ರು. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಗಾಢ ನಿದ್ರೆಗೆ ಜಾರಿದ್ರು. ಮಲಗಿದವ್ರನ್ನ ಸರಿಪಡಿಸಿ ಪ್ರೀತಿಯಿಂದ ಹಣೆ ಮೇಲೆ ಮುತ್ತಿಟ್ಟು ಆಕೆ ಗೊತ್ತಿಲ್ಲದಂತೆಯೇ ಆಲೋಚನೆಗಳಲ್ಲಿ ಮುಳುಗಿದ್ಲು. ನಾನು ಇಂಡಿಯಾಗೆ ಹೋಗ್ತಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ವೇಳೆ ಅವಳು ಫೋನ್ ಮಾಡಿಲ್ಲ ಅಂದಿದ್ರೆ, ಬಲವಂತ ಮಾಡಿಲ್ಲ ಅಂದಿದ್ರೆ, ಅಮ್ಮ ಅಪ್ಪ ಬೇಡ ಅಂದಿದ್ರು, ನಾನೇ ಅವ್ರಿಗೆ ಹೇಳು ಒಪ್ಪಿಸಿ ಬಂದೆ. ಅವ್ರಿಗೆ ಮಕ್ಕಳನ್ನು ನೋಡದೆ ಇರೋಕ್ಕಾಗಲ್ಲ, ಅದಕ್ಕೆ 3 ತಿಂಗಳಿಗೊಮ್ಮೆ ಇಂಡಿಯಾಗೆ ಬಂದು ಹೋಗಿ ಅಂತ ಹೇಳಿದೆ. ನನಗೆ ಸಿಕ್ಕಾಗ ನಾವು ಬರ್ತೀವಿ ಎಂದೆ. ಆಗ ಒಪ್ಕೊಂಡ್ರು. ಅಷ್ಟರಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತದೆ ಅಂತ ಅನೌನ್ಸ್ಮೆಂಟ್ ಕೇಳಿಸ್ತು. ನಿದ್ರೆಯಲ್ಲಿದ್ದ ವಿಕ್ರಮ್ ದಿಗ್ಭ್ರಮೆಯಿಂದ ಎಚ್ಚೆತ್ತುಕೊಂಡ. ಅವನ ಹೃದಯ ವೇಗವಾಗಿ ಬಡಿತಿತ್ತು. ಆದರೆ ತುಟಿಗಳ ಮೇಲೆ ನಗು ಬಂತು. ಏನಿದು, ಯಾವತ್ತೂ ಬರದೇ ಇರುವಂಥ ಕನಸಿರುತ್ತೆ, ಯಾಕೆ ಬಂತು? ಇಷ್ಟು ದಿನ ಕನಸಿನ ಅವಳ ಮಾತುಗಳು ಮಾತ್ರ ಕೇಳಿಸ್ತಿದ್ವು. ಆ ದಿನ ಆಡಿದ ಪ್ರತಿಯೊಂದು ಮಾತು ಕಿವಿಯಲ್ಲಿ ಪ್ರತಿಧ್ವನಿಸ್ತಿತ್ತು. ಆದರೆ ಇವತ್ತು ಅವನ ಬಲಗಡೆ ಒಬ್ಬ ಸುಂದರವಾದ ಮಗು, ಎಡಗಡೆ ಆಕೆ, ಅವಳ ಮೇಲೂ ಯಾರೋ ಇದ್ದರು. ಯಾರ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಆದರೆ ನಾವೆಲ್ಲರೂ ತುಂಬಾ ಖುಷಿಯಾಗಿ ಸಮಯ ಕಳಿತಿದ್ವಿ. ನಮ್ಮನ್ನು ನೋಡಿದ ಪ್ರತಿಯೊಬ್ಬರು ಕಣ್ಣುಗಳು ಅಸೂಯೆಯಿಂದ ತುಂಬಿ ಹೋಗಿದ್ವು. ಎಲ್ಲರೂ ವಾಟ್ ಎ ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಅನಿಸದೆ ಇರೋಕ್ಕಾಗಲಿಲ್ಲ. ನಿಧಾನವಾಗಿ ಹೃದಯದ ಬಡಿತ ಹತೋಟಿಗೆ ಬಂದ ಮೇಲೆ ಪಕ್ಕದಲ್ಲಿದ್ದ ಅವಳ ಸೀರೆಯನ್ನು ಕೈಗೆ ತಗೊಂಡು, ನಿನ್ನ ಹತ್ರ ಇದೆಯಾ ಅಂತ ಮನಸಾರೆ ಅವಳ ಪರಿಮಳವನ್ನು ಆಸ್ವಾದಿಸ್ತಾ, 5 ವರ್ಷ ಆಯಿತು ನಿನಗಾಗಿ ಹುಡುಕ್ದ ಜಾಗ ಇಲ್ಲ, ಆದರೆ ನನ್ನಿಂದ ದೂರ ಹೋಗಲ್ಲ ಅನ್ನೋ ನಂಬಿಕೆ ಮಾತ್ರ ಇದೆ. ಖಂಡಿತ ಯಾವುದೋ ಒಂದು ದಿನ ನನ್ನ ಜೀವನಕ್ಕೆ ಬರ್ತೀಯಾ, ನೀನು ಬರುವಂತೆ ಮಾಡ್ತೀನಿ. ಇವತ್ತು ತುಂಬ ಅರ್ಜೆಂಟ್ ಕೆಲಸ ಇದೆ, ಹೆಚ್ಚು ಮಾತಾಡೋಕ್ಕಾಗಲ್ಲ, ಬಾಯ್ ಅಂತ ಸ್ಯಾರಿಯನ್ನು ಪಕ್ಕಕ್ಕಿಟ್ಟು ಫ್ರೆಶ್ ಆಗೋಕೆ ಹೋದ. ಮತ್ತೊಮ್ಮೆ ಫ್ಲೈಟ್ ಲ್ಯಾಂಡ್ ಆಗ್ತಿದೆ ಅಂತ ಅನೌನ್ಸ್ಮೆಂಟ್ ಕೇಳಿಸ್ತು. ಯಾರೋ ಕರೆದ ಹಾಗೆ ದಿಗ್ಭ್ರಮೆಯಿಂದ ನೋಡಿದ ಆಕೆ ಅನೌನ್ಸ್ಮೆಂಟ್ ಕೇಳಿ ಎಲ್ಲವನ್ನ ಒಮ್ಮೆ ಚೆಕ್ ಮಾಡಿಕೊಂಡ್ಳು. ಮಕ್ಕಳು ಇನ್ನೂ ಮಲಗಿದ್ರು. ಮೃದುವಾಗಿ ಅವರನ್ನು ಎಬ್ಸಿದ್ರು. ಹೇಳ್ರಪ್ಪ ಅಂದ ತಕ್ಷಣ ತನ್ನ ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಿದ್ಲು. ಇನ್ನು ಅರ್ಧ ಗಂಟೆಯಲ್ಲಿ ಚೆಕ್ಔಟ್ ಆಗ್ತೀವಿ. ಹೊರಗೆ ನಿಮ್ಮಿಬ್ಬರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ, ಇಲ್ಲೇ ಇದ್ದೀವಿ. ಫ್ಲೈಟ್ ಲ್ಯಾಂಡ್ ಆದ ಕೂಡಲೇ ಅವರು ಅಲ್ಲಿಂದ ಹೊರಗೆ ಬರಲು ಸುಮಾರು ಅರ್ಧ ಗಂಟೆ ಬೇಕಾಯಿತು. ಅವ್ರಿಗೆ ಕಾಯ್ದಿದ್ದ ಅದನ್ನು ಮಕ್ಕಳು ದೂರದಿಂದಲೇ ಗಮನಿಸಿ ಅವನ ಕಡೆ ಓಡಿದ್ರು. ಅಂಕಲ್ ಅಂತ. ಅವ್ರು ನೋಡಿದ ತಕ್ಷಣ ಅವನು ಕೂಡ ಅಷ್ಟೇ ಖುಷಿಯಿಂದ ಮೈ ಲಿಟಲ್ ಡೆವಿಲ್ಸ್ ಅಂತ ಪ್ರೀತಿಯಿಂದ ಇಬ್ಬರು ಹಣೆ ಮೇಲೆ ಮುತ್ತಿಟ್ಟು ಎದುರಿಗೆ ನಡ್ಕೊಂಡು ಬರ್ತಿದ್ದ ಆಕೆಯನ್ನು ಒಂದು ಕ್ಷಣ ಕಣ್ಣು ತುಂಬ ನೋಡ್ದ. ಅಂದಿಗೂ ಇಂದಿಗೂ ಎಷ್ಟೊಂದು ಬದಲಾವಣೆ. ಆಗ ಕಣ್ಣುಗಳಲ್ಲಿ ಭಯ, ನಡುಕ, ಯಾವುದೋ ಗೊತ್ತಿಲ್ಲದೆ ನಿರಾಶೆ, ಯಾವ ಕ್ಷಣ ಏನಾಗುತ್ತೋ ಅನ್ನೋ ಆ ಥರ ಆತಂಕ, ಬದುಕಲಾ ಬೇಡವಾ ಅನ್ನೋ ಗೊಂದಲ. ಆದರೆ ಈಗ ನಡೆಯೋ ರೀತಿಯಲ್ಲಿ ಗತ್ತಿದೆ. ಕಣ್ಣುಗಳಲ್ಲಿ ಆತ್ಮವಿಶ್ವಾಸ. ಪ್ರಪಂಚವನ್ನೇ ಕಾಲು ಕೆಳಗೆ ಹಾಕಿ ತುಳಿಯಬಲ್ಲೆ ಅನ್ನೋ ಧೈರ್ಯ. ತುಂಬ ನೋಡಬೇಡ, ದೃಷ್ಟಿ ತಗಲತ್ತೆ ಅಂತ ಆಕೆ ಹತ್ರ ಬಂದು ಅಂದ್ಲು. ದೇವರೇ, ನಾನೇನು ಸುಮ್ಮನೆ ನೋಡಿದೆ. ಅಂದಿಗೂ ಇಂದಿಗೂ ಎಷ್ಟು ಬದಲಾಗಿದೆಯಾ? ಇದು ತುಂಬ ಜಾಸ್ತಿ. 6 ತಿಂಗಳಿಗೊಮ್ಮೆ ಬದಲಾಗ್ತೀನಾ? ನೀನು ಮೊನ್ನೆ ತಾನೇ ಬಂದು ಹೋದಿಯಲ್ಲ, ಆಗಲೇ ಬದಲಾವಣೆ ಕಂಡಿದ್ಯಾ? ಹೌದು, ಇಷ್ಟು ದಿನ ಸರಿಯಾಗಿ ಗಮನಿಸಲಿಲ್ಲ ಅಲ್ವಾ ಅಂದ. ಜಸ್ಟ್ ಡಾಕ್ಟ್. ಲಗೇಜ್ ತೊಗೊಂಡಿದ್ಯಾ? ಎಲ್ಲಿದೆ ನೋಡು ಅಂತ ಪಕ್ಕದಲ್ಲಿ ತೋರಿಸ್ತಾ. ನೀನು ಯಾಕೆ ಪಿಕ್ ಮಾಡೋಕೆ ಬಂದೆ? ಡ್ರೈವರ್ ಎಲ್ಲಿದ್ದಾನೆ ಅಂತ ಸುತ್ತ ನೋಡಿದ್ಲು. ನಿನಗೆ ಗೊತ್ತಲ್ವಾ, ನಿಮ್ಮ ವಿಷಯದಲ್ಲಿ ನಾನು ಯಾರನ್ನೂ ನಂಬಲ್ಲ ಅಂತ, ಅದಕ್ಕೆ ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ. ಈ ವಿಷಯದಲ್ಲಿ ನೀನು ಇನ್ನೂ ಬದಲಾಗಿಲ್ಲ ಅಲ್ವಾ? ಬದಲಾಗಲ್ಲ ಕೂಡ, ಬದಲಾಗು ಅಂತ ಕೇಳಬೇಡ ಕೂಡ. ಅಂಕಲ್, ಐಸ್ ಕ್ರೀಮ್ ಬೇಕು ಅಂತ ಇಬ್ಬರು ಒಂದೇ ಸಲ ಕೇಳಿದರು. ಮೊದಲು ಈ ಡೆವಿಲ್ಸ್ಗೆ ಒಂದು ಪದ ಫಿಕ್ಸ್ ಮಾಡು. ಅಂಕಲ್ ಅಂದರೆ ತುಂಬ ಕಿರಿಕಿರಿ ಆಗ್ತದೆ. ಅವನ ಮಾತಿನ ಅರ್ಥ ಆಗದೆ ಆಕೆ ಅವನನ್ನು ನೋಡಿದ್ಲು. ಮಾಮ, ಯಾವುದಾದ್ರೂ ಒಂದು ಫಿಕ್ಸ್ ಮಾಡು. ಅದು ನಿನಗೆ ಬರೋ ಹೆಂಡತಿ ಮೇಲೆ ಅವಲಂಬಿಸಿರುತ್ತೆ. ಏನಿದು? ಹಾಗೆ ಯಾಕೆ? ಹೌದು, ಅದು ಹಾಗೇನೆ. ನೀನು ಬರೋ ಹುಡುಗಿ ನಂಗೆ ತುಂಬಾ ಇಷ್ಟ ಆಯಿತು ಅನ್ಕೋ. ಅವಳು ನನ್ನ ತಂಗಿ ಅಂತ ಮಾಡಿಕೊಂಡು ಹೇಳ್ತೀನಿ. ಆಗ ನೀನು ನನಗೆ ಭಾವ ಮೈದುನ. ಅದೇ ನಿನಗೆ ಬರೋ ಹುಡುಗಿ ನನಗೂ ಅವಳಿಗೂ ಆಗಲ್ಲ ಅನ್ಕೋ. ಆಗ ನೀನು ನನಗೆ ತಮ್ಮ ಅಥವಾ ಅಣ್ಣ, ಅವ್ರಿಗೆ ಮಾಮ, ನಿಮ್ಮ ಹೆಂಡತಿಗೆ ನಾನು ಅತ್ತೆ ಅಂತ ನಗ್ತಾ ಅಂದ್ಲು. ಅತ್ತೆ ಅರ್ಥ ಹೆಂಡತಿ ದೇವರು. ದೇವರೇ ಬ್ರಹ್ಮರಾಕ್ಷಸ ಹಾಗಾಗಿದೆಯಾ? ಕಾಳಿಕಾ ಮಾತೆ ತನ್ನ ಸುತ್ತ ಇರೋ ಬ್ರಹ್ಮರಾಕ್ಷಸರನ್ನ ಕಾಲು ಕೆಳಗೆ ತುಳಿಬೇಕಲ್ವಾ? ಅವನೇನೋ ಕೇಳೋಕೆ ಹೋಗ್ತಿದ್ದ. ಅಂಕಲ್, ಐಸ್ ಕ್ರೀಮ್. ಇಬ್ಬರು ಒಂದೇ ಸಲ ಅಂದರು. ಬೇಡ, ಈಗಾಗಲೇ ಅವ್ರ ಫ್ಲೈಟ್ನಲ್ಲಿ ತುಂಬ ತಿಂದಿದ್ದಾರೆ. ಅದರಲ್ಲೂ ಇಷ್ಟು ಬೆಳಗ್ಗೆ ಐಸ್ ಕ್ರೀಮ್ ಯಾಕೆ? ನೋಡು, ಇಟ್ಸ್ ಓನ್ಲಿ 7 o'clock. ಇಬ್ಬರು ತಕ್ಷಣ ಹಿಂದೆ ಹೋಗಿ ಓರೆಯಾಗಿ ತಾಯಿನ ನೋಡಿ ಮುದ್ದಾಗಿ ಮುಖ ಮಾಡಿ, ಮಮ್ಮಿ ಒಂದೇ ಒಂದು ಪ್ಲೀಸ್, ಇನ್ನೂ ಹೆಚ್ಚು ತಿನ್ನಲ್ಲ. ಆಕೆ ಅವ್ರನ್ನ ನೋಡಿ, ನೀವು ಹೀಗೆ ಕೇಳಿದರೆ ನಾನು ಬೇಡ ಅನ್ನಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಸರಿ, ಒಂದೇ ಒಂದು ಅಂದ್ಲು.
ನಿನ್ನ ವೀಕ್ ಪಾಯಿಂಟ್ ನನಗೆ ಗೊತ್ತಿದೆ. ಯಾರ ಹತ್ರ ಕಡಿಮೆ ಆಗದು ನೀನು. ಆ ಮಕ್ಕಳ ಮೇಲಿನ ಮಮಕಾರಕ್ಕೆ ತುಂಟಾಟಕ್ಕೆ ಕಡಿಮೆ ಆಗ್ತೀಯ ಅಲ್ವಾ ಅಂದ ನಗ್ತಾ. ತಾಯಿ ಅಲ್ವಾ, ಸರಿ ಬೇಗ ಬನ್ನಿ, ಏರ್ಪೋರ್ಟ್ನಲ್ಲಿ ಇರಬೇಕು. ಏನಪ್ಪ? ಅವನಿಬ್ಬರನ್ನು ಕರ್ಕೊಂಡು ಹೋಗಿ ಅಲ್ಲಿ ಐಸ್ ಕ್ರೀಮ್ ಕೊಡಿಸಿ ಸರಿ ಬನ್ನಿ ಅಂತ ಲಗೇಜ್ ಎಲ್ಲವನ್ನು ಕಾರ್ನಲ್ಲಿಟ್ಟು ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಡ್ಲಿ ಆಕೆ ಅವನ ಪಕ್ಕದಲ್ಲಿ ಕೂತ್ಲು. ಇಬ್ಬರು ಮಕ್ಕಳ ಹಿಂದೆ ಕೂತು ಕಿಟಕಿಯಿಂದ ನೋಡ್ತಿದ್ರು. ಅವ್ರು ಮೊದಲ ಬಾರಿ ಇಂಡಿಯಾಗೆ ಬಂದಿದ್ದು. ಇಬ್ಬರು ಹೊರಗೆ ನೋಡಿ, ಮಮ್ಮಿ ಚೆನ್ನಾಗಿದೆ ಅಲ್ವಾ? ಅಂತ ತಲೆ ಆಡಿಸಿದ್ಲು. ಆಕೆ ಕಣ್ಣುಗಳಲ್ಲಿ ಯಾವುದೋ ಅಸ್ಪಷ್ಟ ಭಾವನೆ ಮುಖ್ಯವಾಗ ಹೋಟೆಲ್ ದಾಟಿ ಹೋಗ್ತಿರ್ಬೇಕಾದ್ರೆ ಆಕೆ ನಡುಗಿದ್ದು ಅವನಿಗೆ ಸ್ಪಷ್ಟವಾಗಿ ತಿಳಿಯಿತು. ಮೃದುವಾಗ ಅವಳ ಕೈಗಳ ಮೇಲೆ ಕೈ ಇಟ್ಟು ಅವಳನ್ನು ನೋಡ್ದ. ಯಾ ಆಮ್ ಆಲ್ ರೈಟ್. ಗತಕಾಲ ಅಲ್ವಾ, ಸ್ವಲ್ಪ ಚುಚ್ಚಿತು. ಈಗ ಆ ಗತಕಾಲವನ್ನು ದಾಟ್ ಬಂದಿದ್ದೀನಿ ಅಂತ ನಗ್ತಾ ಅಂದ್ಲು. ನಿಮ್ಮಿಬ್ಬರಿಗಾಗಿ ಒಂದು ಒಳ್ಳೆ ಮನೆ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಕಂಪ್ನಿ ಕೊಡ್ತಿದ್ದೀನಿ, ನನ್ನ ಫ್ರೆಂಡ್ಸ್ ಕಂಪ್ನಿ. ಚೀಪ್ ಡಿಸೈನರ್ ಆಗಿ ನೀನು. ಇಂಡಿಯಾದ ನಂಬರ್ 1 ಬ್ರ್ಯಾಂಡ್ ಗೊತ್ತಾ? ಗೋಲ್ಡ್ ಡೈಮಂಡ್ ಜ್ಯುವೆಲರಿಲಿ ಬಹುತೇಕ ಎಲ್ಲ ದೇಶಗಳಲ್ಲೂ ಅವರ ಬ್ರ್ಯಾಂಡ್ ಇದೆ. ನೀನು ಕೂಡ ನೋಡಿರ್ಬೋದು ಅಂತ ಅವನ ವಿಷಯ ಬದಲಾಯಿಸ್ತಾ ಅಂದ. ಐಡಿಯಾ ಇದೆ ಅಂದ್ಲು ಆಕೆ. ಚೀಫ್ ಡಿಸೈನರ್ ಪೋಸ್ಟ್ ಖಾಲಿ ಇದೆ ಅಂತ ಅವನು ನನಗೆ ಹೇಳ್ದ. ನಾನು ನಿನ್ನ ಬಗ್ಗೆ ಹೇಳಿದ ತಕ್ಷಣ ಒಂದೇ ಒಂದು ಮಾತಾಡ್ದು ಒಪ್ಕೊಂಡ. ನಾನಂದರೆ ಅಷ್ಟು ಇಷ್ಟ ಅವನಿಗೆ. ನಾನು ಎಷ್ಟು ಹೇಳ್ತೀನೋ ಅಷ್ಟು ಕೇಳ್ತಾನೆ ಗೊತ್ತಾ ಅಂದ ನಗ್ತಾ. ಹಾಗಾದರೆ ಅವನು ಬೇಗ ಕಂಪನಿ ಮುಚ್ತಾನೆ. ನೀನು ಫ್ರೆಂಡ್ ಅಲ್ವಾ ಅಂದ್ಲು ನಗ್ತಾ. ಫನ್ನಿ ಜೋಕ್. ಆದರೆ ನೀನು ಬಂದಿದ್ದು ತುಂಬ ಒಳ್ಳೆಯದು, ತುಂಬಾ ಒಳ್ಳೆ ವ್ಯಕ್ತಿ. ಮತ್ತೊಂದು ವಿಷಯ, ಅವನ ಪರವಾಗಿಲ್ಲ, ಆದರೆ ಅವನ ಅಣ್ಣ ತುಂಬಾ ಡೇಂಜರು, ಹುಷಾರಾಗಿರು. ಯಾಕೆ ಮನುಷ್ಯರನ್ನು ತಿಂದುಬಿಡ್ತಾನಾ? ಇಲ್ಲ, ಏನಾದರೂ ತಪ್ಪಾದರೆ ಮಾಯ ಮಾಡಿಬಿಡ್ತಾನೆ ಅಂದ ಡ್ರೈವಿಂಗ್ನಿಂದ ಗಮನ ಬೇರೆ ಕಡೆ ಹರಿಸದೆ. ಆದರೆ ಇವತ್ತು ನಮ್ಮ ಮನೆಯಲ್ಲಿದ್ದು ನಾಳೆ ನಿಮ್ಮ ಮನೆಗೆ ಹೋಗೋಣವಾ ಅಂದ. ಅವನು ನೇರವಾಗಿ ಕಾರ್ ತನ್ನ ಮನೆಗೆ ಓಡಿಸ್ದ. ಒಳಗೆ ಹೋದಾಗಿನಿಂದ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ಗಮನಿಸ್ತಾ ಇದ್ರು. ಆಕೆ ಎಲ್ಲವನ್ನ ನೋಡಿದ್ಲು. ಚೆನ್ನಾಗಿದೆ ಮನೆ ಅಂದ್ಲು ಮನಸಾರೆ. ಆಲ್ರೆಡಿ ಒಮ್ಮೆ ನೋಡಿದ್ಯಾ ಅಲ್ವಾ? ಏನೋ ಹಾಗೇನು ನೆನಪಿಲ್ಲ. ಓಕೆ, ಫ್ರೆಶ್ ಆಗಿ ಏನಾದರೂ ಕುಕ್ ಮಾಡ್ತೀನಿ ಅಥವಾ ಆರ್ಡರ್ ಮಾಡೋಣವಾ ಅಂದ ಅವಳನ್ನು ನೋಡ್ತಾ. ಏನಿದು, ಮನೆಯಲ್ಲಿ ಕೆಲಸದವ್ರು ಯಾರೂ ಇಲ್ವಾ? ಇದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಡುಗೆ ಮಾಡೋಕ್ಕೆ ಯಾರೂ ಇಲ್ಲ. ನನ್ನ ಟೈಮಿಂಗ್ಸ್ ನಂಗೆ ಸರಿಯಾಗಿ ಗೊತ್ತಿಲ್ಲ. ಯಾವಾಗ ಬರ್ತೀನೋ ಯಾವಾಗ ಹೋಗ್ತೀನೋ, ಇನ್ನು ಊಟ ಯಾವಾಗ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಒಂದೊಂದು ಸಲ ಎಮರ್ಜೆನ್ಸಿ ಆದರೆ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ. ನೀನು ಹೋಗಿ ಫ್ರೆಶ್ ಆಗಿ ಬಾ, ನಾನು ಕುಕ್ ಮಾಡ್ತೀನಿ. ಹಾಗಾದರೆ ಇವತ್ತು ನನ್ನ ಜೀವನದಲ್ಲಿ ಏನೋ ಶುಭ ದಿನ. ಬನ್ನಿ ಡೆವಿಲ್ಸ್, ನಾವು ಫ್ರೆಶ್ ಆಗಿ ಬರೋಣ ಅಂತ ಅವರಿಬ್ಬರನ್ನ ಕರ್ಕೊಂಡು ಮೇಲೆ ಹೋದ. ಅಲ್ಲಿರೋದ್ರಿಂದಲೇ ಅವರು ಬರೋ ಅಷ್ಟರಲ್ಲಿ ಆಕೆ ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ಲು. ಇವತ್ತು ಗ್ರೇಟ್. ರಾಧಾ ಮನಸ್ವಿನಿ ಅವ್ರ ಕೈ ಅಡುಗೆ ವ್ಯಂಗ್ಯ ಜಾಸ್ತಿ ಆಗ್ತಿದೆ ರಿಯಲಿ. ನಮ್ಮ ಅಮ್ಮನ ಕೈ ಅಡುಗೆ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಸೂಪರಾಗಿ ಅಡುಗೆ ಮಾಡ್ತೀಯಾ. ಅಮ್ಮನಿಗೆ ಅಡುಗೆ ಬರಲ್ಲ ಅಂದ್ಯಾ ಅಂದರೆ ಕೊಂದು ಹಾಕ್ತೀನಿ. ನಿಜ, ಇದುವರೆಗೂ ಯಾವತ್ತೂ ಮಮ್ಮಿ ಅಡುಗೆ ಮಾಡಿಲ್ಲ ಗೊತ್ತಾ? ಅವ್ರು ಬ್ಯುಸಿ ಇರ್ತಾರೆ ಗೊತ್ತಾ? ಅಲ್ಲಿ ಎಷ್ಟು ಕೆಲಸಗಳಿದ್ವು ಅವರು ಕಂಪ್ಲೀಟ್ ಮಾಡೋಕ್ಕೆ. ಐ ರೆಸ್ಪೆಕ್ಟ್ ಹರ್ ಪ್ರೊಫೆಷನ್. ನೀನು ಡಾಕ್ಟರ್ ಅಲ್ವಾ, ನಿನಗಷ್ಟು ಗೊತ್ತಾಗಲ್ವಾ ಒಬ್ಬ ಡಾಕ್ಟರ್ ಎಷ್ಟು ಬ್ಯುಸಿ ಇರ್ತಾರೆ ಅಂತ? ನಿನಗೆ ನನಗಿಂತ ಅವರೇ ಜಾಸ್ತಿ ಆಗಿದ್ದಾರಾ? ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದು ನಾನು, ಅದನ್ನು ನೆನಪಿಟ್ಕೊಂಡ್ರೆ ಒಳ್ಳೆಯದು. ಮಿಸ್ಟರ್ ಯಶವಂತ್ ಕೃಷ್ಣ ಅವರೀಗ ನನ್ನ ಅಪ್ಪ ಅಮ್ಮ ಅಂದ್ಲು ಆಕೆ ನಗ್ತಾ. ಸರಿ ಅಂತ ಉಡಾಫೆ ಮಾಡಿ ತಿನ್ನೋದ್ರಲ್ಲಿ ಬ್ಯುಸಿ ಆದ ಅವನು. ಆದರೆ ಅವನು ಟೇಸ್ಟ್ ಮಾತ್ರ ಸೂಪರ್ ಚೆನ್ನಾಗಿದೆ ಅಂತ ತಿಂದ್ಕೊಂಡೆ. ಡೆವಿಲ್ಸ್ ಅಂತ ಅವ್ರನ್ನ ನೋಡ್ದ. ಮಮ್ಮಿ ಕುಕ್ ಮಾಡಿದರೆ ಸೂಪರ್ ಆಗಿರುತ್ತೆ ಅಂತ ಇಬ್ಬರು ಒಂದೇ ಸಲ ಅಂದರು. ತಿಂತಿದ್ದ ಮೂವರನ್ನ ಅಪರೂಪವಾಗಿ ನೋಡಿ, ನೀವು ನಿಧಾನವಾಗಿ ತಿನ್ನಿ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದ್ಲು.